ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಮಹಾರಾಷ್ಟ್ರದಲ್ಲಿ ಎನ್ಸಿಪಿಗೆ ಬಿಗ್ ಶಾಕ್ ಎದುರಾಯಿತು. ಶಿವಸೇನೆ ಹಾಗೆ ಬಿಜೆಪಿಯ ಸಮ್ಮಿಶ್ರ ಸರ್ಕಾರಕ್ಕೆ ಇದೀಗ ಎನ್ಸಿಪಿ ಬೆಂಬಲವನ್ನ ಕೊಟ್ಟಿದೆ. ಬರೋಬ್ಬರಿ ಎನ್ಸಿಪಿಯ 53 ಶಾಸಕರ ಪೈಕಿ 29 ಶಾಸಕರು ಕಂಪ್ಲೀಟ್ ಆಗಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಅಜಿತ್ ಪವಾರ್ ನೇತೃತ್ವದಲ್ಲಿ ಶಿಂಧೆ ಸರ್ಕಾರಕ್ಕೆ ಕಂಪ್ಲೀಟ್ ಆಗಿ ಬೆಂಬಲವನ್ನ ಕೊಡೋದ್ರ ಮುಖಾಂತರ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ದಾರೆ ಎನ್ಸಿಪಿಯ ಬಂಡಾಯ ನಾಯಕ ಅಜಿತ್ ಪವಾರ್. ಒಂದ್ ರೀತಿ ಮಿಂಚಿನ ಸಂಚಲನದ ಬೆಳವಣಿಗೆ ಇವತ್ತು. ಒಂದ್ ರೀತಿ ಎನ್ಸಿಪಿಗೆ ಶಾಕ್ ಆದಂತಹ ವಿಚಾರ ಇದು. ಸುಮಾರು ದಿನಗಳಿಂದಲೂ ಕೂಡ ಈ ಎನ್ಸಿಪಿಯ ಒಳಗೆ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಬಹಿರಂಗವಾಗಿ ಗೊತ್ತಾಗ್ತಾ ಇತ್ತು. ಈಗ ಒಂದ್ ರೀತಿ ಏಕಾಏಕಿ ಈ ರೀತಿಯಾಗಿ 29 ಶಾಸಕರ ಬಲದೊಂದಿಗೆ ಅಜಿತ್ ಅವರು ಹೋಗಿ ನೇರವಾಗಿ ಶಿಂಧೆ ಅವರಿಗೆ ನನ್ನ ಸಪೋರ್ಟ್ ಇದೆ, ಸರ್ಕಾರಕ್ಕೆ ನನ್ನ ಸಪೋರ್ಟ್ ಇದೆ ಅಂತ ಹೇಳೋದ್ರ ಮುಖಾಂತರ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಮಹಾ ಸರ್ಕಾರಕ್ಕೆ ದೊಡ್ಡದಾಗಿ ಬೆಂಬಲವನ್ನ ಕೂಡ ಕೊಟ್ಬಿಟ್ಟಿದ್ದಾರೆ. ಇನ್ನು ಕೂಡ 10ಕ್ಕೂ ಹೆಚ್ಚು ಶಾಸಕರು ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕೇವಲ ಅಜಿತ್ ಅವರ ಜೊತೆಗೆ ಇನ್ನು ಕೂಡ 9 ಜನ ಅವರ ಜೊತೆಯಲ್ಲಿ ಹೋದಂತವರಿಗೂ ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡುವಂತಹ ಸುಯೋಗ ಇವತ್ತು ಬಂದಿದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಇವತ್ತೊಂದ್ ರೀತಿ ಶಿಂಧೆ ಅವರಿಗೆ ಮಹಾ ಪವರ್ ಸಿಕ್ತಾ? ಎನ್ಸಿಪಿಯಲ್ಲಿ ಯಾವ ಮಟ್ಟದ ಒಡಕುಂಟಾಗಿ ಈ ರೀತಿಯಾಗಿ ಅವರಿಗೆ ದೊಡ್ಡ ಶಾಕ್ ಎದುರಾಯಿತು? ಇವತ್ತಾದಂತಹ ಬೆಳವಣಿಗೆಗಳೇನು ಹಾಗಾದ್ರೆ? ಶ್ರುತಿ, ಅಜಿತ್ ಪವಾರ್ ಅವರ ಇವತ್ತಿನ ನಿರ್ಧಾರ ಇವತ್ತು ಏಕದಮ್ ಏಕಾಏಕಿ ಆಗಿದ್ದಂಥ ನಿರ್ಧಾರ ಅಲ್ಲ. ಆದರೆ ಈ ಸಮಯದಲ್ಲಿ ಹೀಗೆ ಆಗಬಹುದು ಅಂತಕ್ಕಂಥ ಊಹೆಯನ್ನು ಮಾತ್ರ ಯಾರೂ ಮಾಡಿಕೊಂಡಿರಲಿಲ್ಲ ಹೊರತು 2019ರಿಂದಲೇ ಅಜಿತ್ ಪವಾರ್ ಅವರು ಬಿಜೆಪಿ ಪರ ಒಲವನ್ನು ತೋರುವಂಥದ್ದು. ಜೊತೆಗೆ ಯಾಕಂದರೆ 2019ರ ಆರಂಭದಲ್ಲೇ ಅಜಿತ್ ಪವಾರ್ ಅವರು ಡಿಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆಯಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿ ಬಿಟ್ಟಿರ್ತಾರೆ. ಆದರೆ ತದನಂತರದಲ್ಲಿ ಆಗುವಂಥ ಬೆಳವಣಿಗೆಗಳಿಂದ ಅನಿವಾರ್ಯವಾಗಿ ಅವರು ಹಿಂದೆ ಸರಿಬೇಕಾಗತ್ತೆ, ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುತ್ತೆ. ಆದರೆ ತದನಂತರದಲ್ಲಿ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತವೆ. ಶಿವಸೇನೆ ತುಂಡಾಗುತ್ತೆ. ಶಿವಸೇನೆಗೆ ದೊಡ್ಡ ಭಾಗ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಾವೇ ಒರಿಜಿನಲ್ ಶಿವಸೇನೆ ಅಂತ ಹೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಏಕನಾಥ್ ಶಿಂಧೆ ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದಾರೆ. ಎಕ್ಸಾಕ್ಟ್ಲಿ ಅದೇ ಮಾಡೆಲ್ ಅನ್ನ ಎನ್ಸಿಪಿಯ ಮೇಲೂ ಕೂಡ ಬಿಜೆಪಿ ಪ್ರಯೋಗ ಮಾಡಿರೋದು ಈಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಯಾಕಂದ್ರೆ ಈಗಷ್ಟೇ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತ ಅಜಿತ್ ಪವಾರ್ ಅವರು ಕೆಲ ವಿಚಾರಗಳನ್ನ ಹೇಳ್ತಾ ಹೋದ್ರು. ಏನಂದ್ರೆ, ನಾವು ಈ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಯಾವುದೇ ಬಂಡಾಯಗಾರರಾಗಿ ಅಲ್ಲ, ಬಂಡಾಯ ಎದ್ದಿಲ್ಲ ನಾವು ಪಕ್ಷದಿಂದ, ಬದಲಾಗಿ ಎನ್ಸಿಪಿಯ ಸಿಂಬಾಲ್, ಎನ್ಸಿಪಿ ಪಕ್ಷ, ಅದರ ಮೂಲಕವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಇವತ್ತು ಎನ್ಸಿಪಿನೇ ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸಿದೆ, ಶಿವಸೇನೆ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು. ನಾವು ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೀವಿ. ಇವತ್ತು ನಾನು ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ. ನನ್ನ ಈ ನಿರ್ಧಾರದ ಹಿಂದೆ ಅವರು ಹೇಳಿದ ಪ್ರಕಾರ ನೋಡೋದಾದ್ರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಏನಿದೆ ಅದು ನಿರ್ಣಾಯಕವಾಗಿರ್ತಕ್ಕಂಥದ್ದು. ಭಾರತ ದೇಶವನ್ನ ಅಭಿವೃದ್ಧಿ ಮಾಡ್ತಾ ಇರುವಂತದ್ದು, ಬಲಪಡಿಸುವಂತ ಶಕ್ತಿ ಕೇವಲ ಮೋದಿ ಅವರಿಗಿದೆ. ಅವರ ಕೈ ಬಲಪಡಿಸೋಸ್ಕರ ನಾನು ಇಂಥ ಒಂದು ನಿರ್ಧಾರವನ್ನ ಮಾಡಿದೀವಿ ಅಂತ ಇವತ್ತು ಹೇಳ್ಕೊಂಡಿದ್ದಾರೆ. ಆದ್ರೆ ಅದರ ಹಿಂದೆ ತೆರೆ ಹಿಂದೆ ಆಗಿರ್ತಕ್ಕಂಥ ಒಂದಿಷ್ಟು ನಡೆಗಳೇನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಈಗ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆಯಿಂದ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಬಿಜೆಪಿಗೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಬಗ್ಗೆ ಸಾಕಷ್ಟು ಚಿಂತಿತವಾಗ್ತಾ ಇತ್ತು. ಯಾಕಂದ್ರೆ ಇಡೀ ದೇಶಾದ್ಯಂತ ಒಂದು ಕಡೆಯಿಂದ ವಿಪಕ್ಷಗಳು ಒಟ್ಟಾಗಿ ಮಹಾಗಠಬಂಧನ ನಿರ್ಮಿಸಿಕೊಳ್ತಾ ಇದ್ದಾವೆ. ಕಳೆದ ನಾವು ಇತ್ತೀಚೆಗಷ್ಟೇ ನೋಡಿದ್ವಿ, ಬಿಹಾರದಲ್ಲಿ 15ಕ್ಕೂ ಅಧಿಕ ಪಕ್ಷಗಳು ಒಟ್ಟಾಗಿ ಕಾಣಿಸಿಕೊಂಡಿದ್ವು. ಅದರಲ್ಲಿ ಎನ್ಸಿಪಿಯಿಂದ ಶರದ್ ಪವಾರ್ ಅವರು ಕೂಡ ಭಾಗವಹಿಸಿರ್ತಾರೆ. ಅದೇ ರೀತಿಯಾಗಿ ಈಗ 13 ಮತ್ತು 14ನೇ ತಾರೀಕು ಇದೇ ತಿಂಗಳ ಬೆಂಗಳೂರಿನಲ್ಲೂ ಕೂಡ ಸಭೆ ನಡೆಯುತ್ತೆ ಅಂತೇಳಿ ಶರದ್ ಪವಾರ್ ಅವರೇ ಘೋಷಣೆಯನ್ನ ಮಾಡಿದ್ರು. ಹೀಗಿದ್ದಾಗ ಒಂದು ವಿಪಕ್ಷಗಳನ್ನ ಬಲಹೀನತೆ ಮಾಡುವಂಥದ್ದು ಹೇಗೆ, ಒಂದು ವಿಪಕ್ಷಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳು, ಚಿಕ್ಕ ಪುಟ್ಟ ಪಕ್ಷಗಳೇನಿವೆ ಅವುಗಳನ್ನ ಎಂಡಿಗೆ ತೆಗೆದುಕೊಳ್ಳುವಂಥದ್ದು, ಇಲ್ದಿದ್ರೆ ಆ ಪಕ್ಷಗಳನ್ನೇ ಒಡೆಯುವಂಥದ್ದು, ಎರಡನೇ ಕ್ರಿಯೆಗೆ ಬಿಜೆಪಿ ಚಾಲನೆ ನೀಡಿರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಡಿಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಖಂಡಿತವಾಗಿಯೂ ಇದ್ದಾರೆ. ಈಗ ಇವರು ಕೂಡ ಡಿಸಿಎಂ ಆಗ್ತಿದ್ದಾರೆ. ಅಂದ್ರೆ ಅಲ್ಲಿ ವ್ಯಕ್ತಿಯ ಒಂದು ನಿರ್ಧಾರಗಳು, ವ್ಯಕ್ತಿ ಬಲಯುತವಾಗಿದ್ದಾಗ ಈಗ ದೇವೇಂದ್ರ ಫಡ್ನವೀಸ್ ಅವರ ಶಕ್ತಿಯನ್ನು ಕುಂದಿಸುವಂತ ಪ್ರಯತ್ನಗಳು ಆಗ್ತಾ ಇದಾವ ಅಥವಾ ಇಲ್ವಾ ಅನ್ನೋದು ಪ್ರಶ್ನೆಗಳು ಕೂಡ ಮಾಡ್ತಿರ್ತವೆ. ಅದಕ್ಕಿಂತ ಹೆಚ್ಚಾಗಿ ಪಕ್ಷದ ದೃಷ್ಟಿಯಲ್ಲಿ ಬಂದಾಗ 2024ರ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಬಂದಾಗ ಇಂಥ ನಿರ್ಧಾರಗಳನ್ನ ಬಿಜೆಪಿ ಮಾಡ್ತಾ ಇರಬಹುದು ಅಂತಕ್ಕಂಥದ್ದು ಕೂಡ ಇಲ್ಲಿ ಗೋಚರ ಆಗ್ತಾ ಇರುವಂತದ್ದು. ಇನ್ನು ಎನ್ಸಿಪಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಒಂದು ಕಡೆಯಿಂದ ಶರದ್ ಪವಾರ್ ಅವರು ಇತ್ತೀಚೆಗಷ್ಟೇ ಹೇಳಿದ್ರು, ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯನ್ನು ಹೊಂದ್ತೀನಿ ಅಂತ. ಆದ್ರೆ ಎಲ್ಲ ಕಾರ್ಯಕರ್ತರು ಒತ್ತಡವನ್ನು ಹಾಕ್ತಾರೆ. ಹೀಗಾಗಿ ತಮ್ಮ ನಿವೃತ್ತಿ ನಿರ್ಧಾರವನ್ನು ಮರಳಿ ಪಡೆದುಕೊಂಡ್ರು ಕೂಡ ಕಾರ್ಯಕಾರಿ ಅಧ್ಯಕ್ಷ
ಅಧ್ಯಕ್ಷರನ್ನಾಗಿ ತಮ್ಮ ಪುತ್ರಿಯಾದಂಥ ಸುಪ್ರಿಯಾ ಸುಳೆಯವರನ್ನ ಅವರು ನೇಮಕವನ್ನ ಮಾಡಿರ್ತಾರೆ. ಹೀಗಾಗಿ ಸಹಜವಾಗಿ ಪಕ್ಷವನ್ನ ಬಿಲ್ಟ್ ಮಾಡ್ತಾ ಬಂದಿರತಕ್ಕಂಥದ್ದು, ಪಕ್ಷದ ಈ ಒಂದು ಹಂತಕ್ಕೆ ಬರೋದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪಾತ್ರ ವಹಿಸಿರ್ತಕ್ಕಂಥದ್ದು ಜನನಾಯಕರಾಗಿ ಗುರುತಿಸಿಕೊಂಡಿದ್ದು ಅಜಿತ್ ಪವಾರ್. ಆದರೆ ಅಜಿತ್ ಪವಾರ್ ಅವರಿಗೆ ಆ ಒಂದು ಅಧಿಕಾರ ಸಿಗೋದ್ರ ಬದಲಾಗಿ ಒಂದು ಕಡೆಯಿಂದ ಸುಪ್ರಿಯಾ ಸುಳೆ ಅವರಿಗೆ ಸಿಕ್ಕಿರುತ್ತೆ. ಇನ್ನೊಂದು ಕಡೆಯಿಂದ ಅದೇ ರೀತಿಯಾಗಿ ಅದರಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರೇನಿದ್ದಾರೆ ಅವ್ರಿಗೂ ಕೂಡ ಸುಪ್ರಿಯಾ ಸುಳೆ ಅವರ ಕೆಳಗಡೆ ಕೆಲಸವನ್ನ ಮಾಡೋದಕ್ಕೆ ಸಾಕಷ್ಟು ಮುಜುಗರ ಆಗಿರುವಂತಹ ಸಾಧ್ಯತೆಗಳಿದೆ, ಅಥವಾ ತಮ್ಮ ಭವಿಷ್ಯದ ಬಗ್ಗೆ ಪ್ರಶ್ನೆಗಳು ಕೂಡ ಮೂಡಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಂಥ ಒಂದು ನಿರ್ಧಾರ, ಇಂಥ ಒಂದು ಒಡಕು ಎನ್ಸಿಪಿಯಲ್ಲಿ ಮೂಡಿರೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಉದಾಹರಣೆಗೆ ನೋಡೋದಾದ್ರೆ ಶಿವಸೇನೆಯಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಈಗ ಶಿವಸೇನೆ ವರಿಷ್ಠರಾಗಿದ್ದಂಥ ಬಾಳಾಸಾಹೇಬ್ ಠಾಕ್ರೆ ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ವಾರಸುದಾರರಾಗಿ ನೋಡ್ತಾ ಇದ್ದಿದ್ದು ರಾಜ್ ಠಾಕ್ರೆ ಅವರನ್ನ. ಆದರೆ ಅವರು ತಾವು ಅಧಿಕಾರವನ್ನ ಕೊಟ್ಟಿದ್ದು ಮಾತ್ರ, ಶಿವಸೇನೆಯ ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ದು ಮಾತ್ರ ಉದ್ಧವ್ ಠಾಕ್ರೆ ಅವರಿಗೆ. ಹೀಗಾಗಿ ಸಹಜವಾಗಿ ರಾಜ್ ಠಾಕ್ರೆ ಕೂಡ ಆ ಸಂದರ್ಭದಲ್ಲಿ ಶಿವಸೇನೆಯಿಂದ ಹೊರಗಡೆ ಬಂದಿದ್ರು. ಅದೇ ರೀತಿಯಾಗಿರ್ತಕ್ಕಂಥ ಈ ಕ್ರಮಗಳನ್ನ ನಾವು ಇಲ್ಲೂ ಕೂಡ ಕಾಣಿಸ್ತಾ ಇರೋದನ್ನ ಕಾಣ್ತಾ ಇದೀವಿ. ಒಟ್ಟಾರೆಯಾಗಿ ನೋಡೋದಾದ್ರೆ ರಾಜಕೀಯ ದೃಷ್ಟಿಯಿಂದ ಮುಂಬರ್ತಕ್ಕಂಥ 2024 ಲೋಕಸಭಾ ಚುನಾವಣೆ ಏನಿದೆ ಅದರ ಗೇಮ್ ಅಂತೂ ಶುರುವಾಗಿದೆ. ಶ್ರುತಿ, ಓಕೆ ಗುಡಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಹಾಸನದ ಆಸ್ಪತ್ರೆಯೊಂದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾದ ಪರಿಣಾಮ ಬೆಂಕಿ ಹೊತ್ಕೊಂಡಿದೆ. ನವಜಾತ ಶಿಶುಗಳ ಐಸಿಯು ವಾರ್ಡ್ನಲ್ಲಿ ಅನಾಹುತ ಸೃಷ್ಟಿಯಾಗಿದೆ. ಅದೃಷ್ಟವಶಾತ್ ಐಸಿಯುನಲ್ಲಿದ್ದಂತಹ 24 ನವಜಾತ ಶಿಶುಗಳನ್ನ ಇಮಿಡಿಯೇಟ್ ಆಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಕಿಟಕಿ ಗಾಜುಗಳನ್ನ ಒಡೆಯೋದ್ರ ಮುಖಾಂತರ ಆ ಚಿಕ್ಕ ನವಜಾತ ಶಿಶುಗಳನ್ನ ಸಿಬ್ಬಂದಿ ರಕ್ಷಿಸಿದ್ದಾರೆ. ಐಸಿಯು ಎಸಿಯ ವಿದ್ಯುತ್ ಪರಿವರ್ತಕ ಬ್ಲಾಸ್ಟ್ ಆಗಿ ಈ ರೀತಿಯಾಗಿ ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಆಸ್ಪತ್ರೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಮಟ್ಟದ ಅನಾಹುತ ನಿಜಕ್ಕೂ ತಪ್ಪಿದೆ. ಹಾಸನದ ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಅವಘಡ ಇದು. ಸ್ಥಳಕ್ಕೆ ಹಿಮ್ಸ್ನ ನಿರ್ದೇಶಕರಾಗಿರುವಂತಹ ರವಿಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಕೃಷ್ಣಮೂರ್ತಿ ಅವರು ಕೂಡ ಭೇಟಿಯನ್ನ ಕೊಟ್ಟು ಏನಾಯ್ತು, ಹೇಗಾಯ್ತು ಅನ್ನೋ ಒಂದು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ನಿಜಕ್ಕೂ ಒಂದು ರೀತಿ ಅಚ್ಚರಿಕಾರಿಯ ಬೆಳವಣಿಗೆ, ಆತಂಕದ ನಡುವೆ ಒಂದು ಸಮಾಧಾನಕರ ವಿಚಾರ ಅನ್ನೋ ರೀತಿಯಲ್ಲಾಗಿದೆ. ಐಸಿಯು ವಾರ್ಡ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ಅಲ್ಲಿದ್ದಂತಹ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಇಮಿಡಿಯೇಟ್ ಆಗಿ ಅವರು ಕಿಟಕಿ ಗಾಜುಗಳನ್ನ ಒಡೆಯೋದ್ರ ಮುಖಾಂತರ ಐಸಿಯು ಒಳಗೆ ಹೋಗಿ ನವಜಾತ ಕಂದಮ್ಮಗಳನ್ನ ರಕ್ಷಿಸಿದ್ದಾರೆ. ನಿಜಕ್ಕೂ ಆಸ್ಪತ್ರೆಯ ಸಿಬ್ಬಂದಿಗೆ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು ಈ ಸಂದರ್ಭದಲ್ಲಿ. ಒಂದು ವೇಳೆ ಅವರು ಕೈ ಚೆಲ್ಲಿ ಕೂತಿದ್ರೆ ಬಹುಶಃ ದೊಡ್ಡ ಮಟ್ಟದ ಅವಘಡ ಆಗ್ಬಿಡ್ತಾ ಇತ್ತು. ತಾವು ಗಮನಿಸ್ತಾ ಇದ್ದೀರಿ, ನವಜಾತ ಶಿಶುಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಕಿಟಕಿ ಗಾಜುಗಳನ್ನ ಒಡೆದು ಅವರು ಒಳನುಗ್ಗಿ ನವಜಾತ ಶಿಶುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ. ನಿಜಕ್ಕೂ ಅವರ ಸಮಯ ಪ್ರಜ್ಞೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಮಾದರಿ. ಯಾಕಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ, ಈ ರೀತಿಯಾಗಿ ಆಗೋಯ್ತಲ್ಲ ಅಂತ ಹೇಳಿ ಆತಂಕಕ್ಕೂ ಒಳಗಾಗಿನೋ ಅಥವಾ ಮತ್ತಿನ್ನೇನೋ ಕೈ ಚೆಲ್ಲಿ ಕೂತಿದ್ರೆ ನಮ್ಮ ಕೈಲಿ ಆಗುತ್ತಾ, ಒಳಗಡೆ ಹೆಂಗ್ ಹೋಗೋದು ಅನ್ನೋ ಆ ಮನಸ್ಥಿತಿಯಲ್ಲಿ ಇದ್ದಿದ್ರೆ ಬಹುಶಃ ಇವತ್ತು ಒಂದು ನಡೀಬಾರದ, ಯಾರು ಊಹೆ ಮಾಡಿರದ ಒಂದು ಹೃದಯವಿದ್ರಾವಕ ಘಟನೆ ನಡೆದು ಹೋಗ್ತಿತ್ತೋ ಏನೋ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಆ ತರದ ಸನ್ನಿವೇಶಗಳು ಸೃಷ್ಟಿಯಾಗಲಿಲ್ಲ. ಆಸ್ಪತ್ರೆಯ ಸಿಬ್ಬಂದಿ ಒಂದು ರೀತಿ ಇಲ್ಲಿ ಮಾನವೀಯತೆಯನ್ನು ಮೆರೆಯೋದರ ಜೊತೆಗೆ ಸಮಯ ಪ್ರಜ್ಞೆಯನ್ನು ಕೂಡ ಮೆರೆದಿದ್ದಾರೆ. ಬನ್ನಿ, ಇದೀಗ ಒಬ್ರು ಪೋಷಕರು ಶ್ರೀನಿವಾಸ್ ಅಂತ ಹೇಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀನಿವಾಸ್ ಅವರ ನಮಸ್ತೆ. ನಮಸ್ತೆ ಮೇಡಮ್. ಸರಿ, ಏನಾಯ್ತು ಸರ್ ಅಲ್ಲಿ ಆಕ್ಚುಲ್ ಆಗಿ? ನೀವು ಆ ಸ್ಥಳದಲ್ಲೇ ಇದ್ರ ಆ ಸಂದರ್ಭದಲ್ಲಿ? ಹಾ ಮೇಡಮ್, ಅಂದ್ರೆ ಐಸಿಯುಲಿ ಮಗು ಎಲ್ಲ ಇದ್ವು. ಇದ್ದಕ್ಕಿದ್ದಂಗೆ ಎಸಿಲೇನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ಆಡಿ ಇದು ಬೆಂಕಿ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ವಾರ್ಡ್ ಅಲ್ಲಿ ಇರುವಂತವ್ರಿಗೆ ಫೋನ್ ಮಾಡಿ ಬಂದು ಹೇಳಿದ್ದಾರೆ ಈ ತರ ಇದಾಗಿದೆ ಅಂತ. ಅದೇ ಕೂಡ್ಲೆ ಸಿಬ್ಬಂದಿ ವರ್ಗ ಮತ್ತೆ ಡಾಕ್ಟ್ರು ಎಲ್ಲರ ಸಹಾಯದಿಂದ ಎಲ್ಲ ಅಲ್ಲಿರುವಂತ ಮಗುನೆಲ್ಲ ಕಾಪಾಡಿದ್ದಾರೆ ಮೇಡಮ್. ಓಕೆ, ಎಷ್ಟು ಚಿಕ್ಕ ಹಸುಕುಸುಗಳಿತ್ತು ಅಲ್ಲಿ ಐಸಿಯು ಅಲ್ಲಿ? ಎಷ್ಟು ಜನ ಮಕ್ಕಳನ್ನ ಇಡ್ಲಾಗಿತ್ತು ಶ್ರೀನಿವಾಸ್ ಅವರೇ, ನಿಮ್ಗೆ ಗೊತ್ತಿರೋ ಹಾಗೆ? ಮೇಡಮ್, ನಾನ್ ನೋಡಿದಾಗ ನನ್ನ ಪ್ರಕಾರ ಒಂದು 12ರಿಂದ 14 ಇತ್ತು. ಬೇರೆಯವ್ರು 24 ಅಂದ್ರು. ಟೋಟಲ್ ನಾನು ಪ್ರತಿಯೊಂದ್ಸಲನು ಹೋಗಿ ನೋಡ್ಕೊ ಬರ್ಬೇಕಾದ್ರೆ ಒಂದು 14 ಕೂಸುಗಳನ್ನ ಇದ್ವು. ಪ್ರತಿಯೊಂದಕ್ಕೂ ಏನು ತೊಂದರೆ ಆಗ್ದಂಗ್ ನೋಡ್ಕೊಂಡಿದ್ದಾರೆ ಮೇಡಮ್. ಓಕೆ, ಸೊ ತಮ್ಮಗೂ ಕೂಡ ಅಲ್ಲೇ ಇತ್ತ ಶ್ರೀನಿವಾಸ್ ಅವರೇ? ಹೌದು ಮೇಡಮ್, ಹೌದು. ಸ್ವಲ್ಪ ಹೊತ್ತು ಆಕ್ಸಿಜನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅಂದ್ರೆ ಎಲ್ಲ ಹೊರಗಡೆ ಕೈಗೆ ಕೊಟ್ಟಿದ್ರು, ಎಲ್ಲ ಪೋಷಕರು ಕೈಗೇನೆ ಮಗುನ್ ಕೊಟ್ಟಿದ್ರು. ಅದಾದ್ಮೇಲೆ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡಿ ಎಲ್ಲರಿಗೂ ಇದ್ ಮಾಡಿದ್ದಾರೆ ಮೇಡಮ್. ಈಗೆಲ್ಲ ಮಕ್ಳು ಆರಾಮಾಗಿದ್ದಾರಲ್ವಾ ಶ್ರೀನಿವಾಸ್ ಅವರೇ? ಹಾ ಮೇಡಮ್, ಏನು ತೊಂದರೆ ಆಗಿಲ್ಲ, ಮಕ್ಕಳೆಲ್ಲ ಆರಾಮಾಗಿದ್ದಾರೆ ಈಗ. ಓಕೆ ಓಕೆ, ಸೊ ಥ್ಯಾಂಕ್ ಯು ಶ್ರೀನಿವಾಸ್ ಅವರ ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದೀಗ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ನಿಜಕ್ಕೂ ಒಂದ್ ರೀತಿ ಅನಾಹುತ ನಡೆದು ಹೋಗ್ತಿತ್ತು ಏನೋ, ಬಟ್ ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳ್ಬೇಕಾ ಅಥವಾ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಾ? ಅವರ ಸಮಯ ಪ್ರಜ್ಞೆಯಿಂದ ಇವತ್ತು ಹಸುಗೂಸುಗಳು ಬದುಕುಳಿದಿದ್ದಾವೆ. ಹೆಂಗಾಯ್ತಂತೆ ಅವಘಡ? ಆಸ್ಪತ್ರೆ ಸಿಬ್ಬಂದಿ ಏನ್ ಹೇಳ್ತಾರೆ? ಹೆಂಗ್ ರೆಸ್ಕ್ಯೂ ಮಾಡಿದ್ರು?
ಶ್ರುತಿ, ಖಂಡಿತವಾಗಿಯೂ ಹಾಸನದ ಹಿಮ್ಸ್ ಬೋಧಕರ ಆಸ್ಪತ್ರೆಯಲ್ಲಿ ಈ ಒಂದು ಅಚ್ಚರಿಯ ಸಂಗತಿಗಳು ಕೂಡ ನಡೆದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿನ ಶಿಶು ಮಕ್ಕಳ ICU ಏನಿದೆ ಅಲ್ಲಿ ಇದ್ದಂತಹ AC ಇದ್ದಂತಹ ಫ್ಯೂಸ್ ಬಸ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಹೊಗೆ ತುಂಬಿಕೊಂಡು ಅಲ್ಲಿದ್ದ 24 ಮಕ್ಕಳು ಕೂಡ ಅವಘಡ ಕೂಡ ನೆಡುವಂತಹ ಪರಿಸ್ಥಿತಿ ಅಲ್ಲಿ ಎದುರಾಗಿತ್ತು. ಆದ್ರೆ ಅಲ್ಲಿನ ವೈದ್ಯಕೀಯ ಆಸ್ಪತ್ರೆಯ ಸಿಬ್ಬಂದಿಯ ಮುಂಜಾಗ್ರತೆಯಿಂದ 24 ಮಕ್ಕಳನ್ನು ಕೂಡ ಪಕ್ಕದ ವಾರ್ಡ್ಗೆ ಶಿಫ್ಟ್ ಮಾಡಿ ಎಲ್ಲರೂ ಕೂಡ ಈಗ ಮಕ್ಕಳು ಆರೋಗ್ಯಕರವಾಗಿದ್ದಾರೆ. ಈ ಒಂದು ಘಟನೆಗೆ ಅಲ್ಲಿನ ಸಾರ್ವಜನಿಕರು ಮತ್ತು ಪೋಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಹಾಸನದ ಹಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾಗಿರ್ತಕ್ಕಂತಹ ರವಿಕುಮಾರ್ ಅವರು ಮತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರ್ತಕ್ಕಂತಹ ಕೃಷ್ಣಮೂರ್ತಿ ಇಬ್ಬರು ಕೂಡ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಅಲ್ಲಿ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆದ್ರೆ ಪ್ರಾಥಮಿಕವಾಗಿ ನೋಡೋದಾದ್ರೆ AC ಇರ್ತಕ್ಕಂಥ ಫ್ಯೂಸ್ ಬಸ್ಟ್ ಆಗಿ ಅಲ್ಲಿರ್ತಕ್ಕಂಥ ವೈರ್ಗಳು ಕೂಡ ಬೆಂಕಿ ಹತ್ಕೊಂಡಿದ್ರಿಂದ ಈ ಒಂದು ಘಟನೆ ನಡೆದಿದೆ ಅಂತ ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿದ್ರು ಕೂಡ ಮುಂದಿನ ತನಿಖೆಯ ನಂತರದ ಬಗ್ಗೆ ಯಾವೆಲ್ಲ ಕಾರಣಕ್ಕೋಸ್ಕರವಾಗಿ ಈ ಒಂದು ಘಟನೆ ನಡೆಯಿತು ಮತ್ತು ಇಲ್ಲಿ ಯಾವ ರೀತಿಯಾದಂತಹ ಮುಂದಿನ ಕ್ರಮಗಳನ್ನು ವಹಿಸಬೇಕು ಎಂಬುದು ಕೂಡ ತನಿಖೆ ನಂತರ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ಕೃಷ್ಣಮೂರ್ತಿ, ಥ್ಯಾಂಕ್ ಯು ತಮ್ಮಲ್ಲ ಈ ಕ್ಷಣದ ಅಪ್ಡೇಟ್ಸ್ಗೆ. ವಿಪಕ್ಷ ನಾಯಕ ಯಾರು ಅನ್ನೋ ಕುತೂಹಲಕ್ಕೆ ಇವತ್ತೇ ಆಲ್ಮೋಸ್ಟ್ ತೆರೆ ಬೀಳತ್ತೆ ಅನ್ನೋ ಕೆಲವೊಂದಿಷ್ಟು ಉತ್ತರಗಳು ಸಿಕ್ಕಿದ್ರು ಕೂಡ ಇನ್ನೂ ಕೂಡ ಅದು ಫೈನಲೈಸ್ ಆಗಿಲ್ಲ. ಹೈಕಮಾಂಡ್ ನಾಯಕರ ಜೊತೆ ಒಂದ್ ಕಡೆ ಯಡಿಯೂರಪ್ಪನವರು ಹೋಗಿ ದೆಹಲಿಯಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಏನ್ ಹೇಳ್ತಾರೆ ಹಾಗಾದ್ರೆ ಹೈಕಮಾಂಡ್ ನಾಯಕರು? ಯಡಿಯೂರಪ್ಪನವರ ಕೈಯಲ್ಲಿ ಸಂದೇಶವನ್ನ ಕಳಿಸ್ತಾರಾ? ಅಚ್ಚರಿ ನಾಯಕನ ಆಯ್ಕೆ ಮಾಡುತ್ತಾ ಹಾಗಾದ್ರೆ ಹೈಕಮಾಂಡ್ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇವತ್ತು ರಾತ್ರಿ 8 ಗಂಟೆಗೆ ನಡ್ಡಾ ಅವರು ಅಮಿತ್ ಶಾ ಅವರ ಜೊತೆ ಚರ್ಚೆ ನಡೆಸಲಾಗುತ್ತೆ. ಹೈಕಮಾಂಡ್ ಅನ್ನ ಭೇಟಿಯಾಗ್ತಾರೆ ಯಡಿಯೂರಪ್ಪನವರು. ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಚರ್ಚಿಸ್ತೇವೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಹೋಗುವಂತ ಸಂದರ್ಭದಲ್ಲೇ ಹೇಳಿದ್ರು. ಅವ್ರು ಯಾವ ವಿಚಾರ ಕರೆದಿದ್ದಾರೋ ನನಗೆ ಗೊತ್ತಿಲ್ಲ, ಬಟ್ ಬುಲಾವ್ ಬಂದಿದೆ, JP ನಡ್ಡಾ ಅವ್ರು ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಯಾವ ವಿಚಾರಕ್ಕೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಅನ್ನೋ ವಿಚಾರವನ್ನ ಬೆಳಗ್ಗೆ ಹೋಗುವಂತ ಸಂದರ್ಭದಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿಪಕ್ಷ ನಾಯಕನ ಸ್ಥಾನದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾಳೆಯಿಂದ ಜಂಟಿ ಅಧಿವೇಶನ ಶುರುವಾಗೋದ್ರಿಂದ ಬಹುಶಃ ಇವತ್ತು ಸಂಜೆ ಒಳಗೆ ಈ ಒಂದು ಪ್ರಶ್ನೆಗೆ ತೆರೆ ಬೀಳತ್ತೆ. ಹಾಗಾದ್ರೆ ದೆಹಲಿಯಲ್ಲೂ ಕೂಡ ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನ್ ರಿಯಾಕ್ಟ್ ಮಾಡಿದ್ರು ಹಾಗಾದ್ರೆ ಬನ್ನಿ ನೋಡೋಣ. ಒಂದು ಭೇಟಿ ಮಾಡಬೇಕು 4 ಗಂಟೆಗೆ ಅಂತ ಹೇಳಿದ್ರು, ಅದಕ್ಕಾಗಿ ನಾನು ಬಂದಿದ್ದೇನೆ. ಈಗ ರಾತ್ರಿ 8 ಗಂಟೆಗೆ ಅಮಿತ್ ಶಾ ಅವರು ನಡ್ಡಾಜಿಯವರು ಎಲ್ಲ ಒಟ್ಟಿಗೆ ಸೇರ್ತಾರೆ, ಒಟ್ಟಿಗೆ ಸೇರೋಣ ಅಂತ ಈಗ ಸುದ್ದಿ ತಲುಪಿಸಿದ್ದಾರೆ. ಹೀಗಾಗಿ ಸಾಯಂಕಾಲ ಹೊರಡಬೇಕಾದನ್ನು ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ. ಇವತ್ತು ರಾತ್ರಿ ಅಮಿತ್ ಶಾಜಿಯವ್ರನ್ನ ನಡ್ಡಾಜಿಯವ್ರನ್ನೆಲ್ಲ ಭೇಟಿ ಮಾಡಿ ಅವರೇನು ರಾಜ್ಯದ ಹಿತದೃಷ್ಟಿಯಿಂದ ಏನೇನು ಸಲಹೆ ಕೊಡ್ತಾರೆ ಎಲ್ಲವನ್ನ ಚರ್ಚೆ ಮಾಡಿಕೊಂಡು ಇಲ್ಲಿಂದ ನಾಳೆ ಬೆಳಗ್ಗೆ ವಾಪಸ್ ಹೋಗ್ತಾರೆ. ಸರ್, ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತದ್ದು ವಿರೋಧ ಪಕ್ಷದ ನಾಯಕರ ಹೆಸರು. ಎಲ್ಲ ವಿಷಯಗಳ ಬಗ್ಗೆನೂ ಬಹುಶಃ ಅವ್ರ ನನ್ನ ಜೊತೆ ಚರ್ಚೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ನನ್ನೇನಾದರೂ ಕೇಳಿದ್ರೆ ನಾನು ಸಹ ಅವ್ರು ಏನು ಹೇಳ್ತಾರೆ ತಿಳ್ಕೊಂಡು ಮಾತನಾಡ್ತೇನೆ. ಬಹುಶಃ ಎಲ್ಲ ವಿಷಯಗಳು ನಾಳೆ ಇವತ್ತು ರಾತ್ರಿ ಅಮಿತ್ ಶಾ ನಡ್ಡಾ ಮುಂದೆ ಚರ್ಚೆ ಆಗುತ್ತೆ. ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗ್ತಿದೆ, ರಾಘವೇಂದ್ರ ಅವರು ಕೂಡ ಅದರ ಆಕಾಂಕ್ಷಿ. ಗೊತ್ತಿಲ್ಲಪ್ಪ ನನಗೇನು, ಯಾವುದೇ ವಿಷಯ ನನಗೇನು ಗೊತ್ತಿಲ್ಲ. ಈ ವಿಚಾರನೂ ಚರ್ಚೆಗೆ ಬರುತ್ತೆ. ಇಲ್ಲ ನಾನು ಯಾವುದೇ ಆ ಬಗ್ಗೆ ನನಗೇನು ಗೊತ್ತಿಲ್ಲ. ಪತ್ರಿಕೆಯಲ್ಲಿ ಒಂದು ಓದಿದ್ದೇನೆ ಅಷ್ಟೇ, ಇನ್ಯಾವುದೋ ವಿಷಯಗಳು ನನಗೇನು ಗೊತ್ತಿಲ್ಲ. ನಿಮಗೆ ಆಗ್ಬೇಕು ಅಂತ ಆಸೆ ಇದೆಯಾ ಸರ್? ಅಲ್ಲಲ್ಲ, ಕೇಂದ್ರದ ನಾಯಕರಿಗೆ ಬಿಟ್ಟಂತದ್ದು ನಾನು ತೀರ್ಮಾನ ಮಾಡಕ್ಕೆ. ನಮ್ಮ ಪ್ರತಿನಿಧಿ ಕೃಷ್ಣ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇವತ್ತು ಬೆಳಗ್ಗೆ ದೆಹಲಿಗೇನೋ ನಾಯಕರ ಮೇರೆಗೆ ಬುಲಾವ್ ಮೇರೆಗೆ ಹೋದ್ರು ಯಡಿಯೂರಪ್ಪನವರು. ಬಟ್ ಈಗ ಏನ್ ಬೆಳವಣಿಗೆಗಳಾಗಿದೆ ದೆಹಲಿ ಮಟ್ಟದಲ್ಲಿ? ವಿಪಕ್ಷ ನಾಯಕ ಯಾರು ಅನ್ನೋದನ್ನ ಹೈಕಮಾಂಡ್ ಈಗಾಗಲೇ ಹೇಳಿದ್ಯಂತ, ಆ ವಿಚಾರದಲ್ಲಿ ಇನ್ನೂ ಕೂಡ ಚರ್ಚೆಗಳಾಗಬೇಕಂತ. ಏನಾಗ್ತಿದೆ ದೆಹಲಿ ಮಟ್ಟದ ಬೆಳವಣಿಗೆಗಳು ಹೇಳೋದಾದ್ರೆ? ಶ್ರುತಿ, ಸದ್ಯಕ್ಕಂತೂ ಬಿಜೆಪಿ ನಾಯಕನ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಚಿತ್ರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ 4 ಗಂಟೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಿಗದಿಯಾಗಿತ್ತು. ಆದ್ರೆ ಇಲ್ಲೊಂದ್ ಕಡೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಈಗ ಖುದ್ದು ಯಡಿಯೂರಪ್ಪನವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಂತ್ರಗಾರಿಕೆಯನ್ನ ಮಾಡಿದಂತವರೇ ಅಮಿತ್ ಶಾ ಅವರು ಈಗ ಈ ಒಂದು ಚುನಾವಣೆಯಲ್ಲಿ ಸೋತಿದ್ದಾರೆ. ಈಗ ಬರುವಂತ ದಿನಗಳಲ್ಲಿ ಕೂಡ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು, ಯಾರಿಗೆ ನಾಯಕತ್ವವನ್ನು ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಖುದ್ದು ಚುನಾವಣಾ ಚಾಣಕ್ಯರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ತೀರ್ಮಾನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಸಂಜೆ 8 ಗಂಟೆಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈಗ ಸಭೆ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾತ್ರಿ 8 ಗಂಟೆ ಸುಮಾರಿಗೆ ದೆಹಲಿಯ ಅಮಿತ್ ಶಾ ಅವರ ಮನೆಯಲ್ಲಿ ಮಹತ್ವದ ಸಭೆ ಕೂಡ ಆಗುತ್ತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಈಗ ದೆಹಲಿಗೆ ಬಂದು ತಲುಪಿದ್ದಾರೆ. ಅಲ್ಲಿ BY ರಾಘವೇಂದ್ರ ಅವರ ಮನೆಗೂ ಕೂಡ ಹೋಗಿದ್ದಾರೆ. ಸದ್ಯಕ್ಕೆ ಅವರು ಅಲ್ಲಿ ವಿಶ್ರಾಂತಿಯನ್ನು ಕೂಡ ಪಡಿತಾ ಇದ್ದಾರೆ. ರಾತ್ರಿ 8 ಗಂಟೆ ಸುಮಾರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮತ್ತೆ ಕೇಂದ್ರ
ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತೆ ಇಬ್ಬರನ್ನು ಕೂಡ ಯಡಿಯೂರಪ್ಪನವರ ಭೇಟಿಯನ್ನ ಮಾಡಿದ್ದಾರೆ. ಅಂತಿಮವಾಗಿ ರಾಜ್ಯದಲ್ಲಿ ಎದ್ದಿರುವಂತಹ ಒಂದು ಪ್ರಶ್ನೆ ಅಂದ್ರೆ ಬಿಜೆಪಿಯಲ್ಲಿ ವಿರೋಧ ಪಕ್ಷ ನಾಯಕ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಕಳೆದ 1.5 ತಿಂಗಳಿಂದನೂ ಕೂಡ ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಒಂದು ಚರ್ಚೆಗೆ ಇವತ್ತು ಅಂತಿಮವಾದಂತಹ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಒಂದ್ ಕಡೆಗೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ಅಗ್ಗಜಗ್ಗಾಟ ಕೂಡ ಶುರುವಾಗಿದೆ. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನಡುವೆ ಈಗಾಗಲೇ ಅವರ ಇಬ್ಬರ ನಡುವೆ ಬೇರೊಬ್ಬ ಅಭ್ಯರ್ಥಿ ಕೂಡ ಆಯ್ಕೆ ಆಗಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಏನಾದ್ರು ಮತ್ತೆ ವಿಪಕ್ಷ ನಾಯಕನ ಆಯ್ಕೆ ಆಯಿತು ಅಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ನಾಯಕತ್ವದಲ್ಲೇ ಸೋಲನ್ನ ಕಂಡಿದ್ದೇವೆ. ಹೀಗಾಗಿ ಕಾರ್ಯಕರ್ತರು ಒಪ್ಪೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ವಿವಾದಾತ್ಮಕ ನಡೆಯಿಂದಾಗಿ ಪಕ್ಷಕ್ಕೆ ಮುಜುಗರ ತರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿಯ ಕೆಲ ಶಾಸಕರು ಕೂಡ ಕೇಳ್ತಾ ಇರುವಂತದ್ದು. ಈ ಇಬ್ಬರನ್ನ ಹೊರತುಪಡಿಸಿ ಉಳಿದಂತ ಅಂದ್ರೆ ಸುರೇಶ್ ಕುಮಾರ್ ಆಗಿರ್ಬೋದು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಆಗಿರ್ಬೋದು ಮತ್ತೆ ಅಶ್ವತ್ಥನಾರಾಯಣ ಆಗಿರ್ಬೋದು, ಹೀಗೆ ಮೂವರ ಹೆಸರು ಕೂಡ ಮತ್ತೆ ಮುಂಚೂಣಿಯಲ್ಲಿ ಬಂದಿರುವಂತದ್ದು. ಹೀಗಾಗಿ ಈ ಇಬ್ಬರನ್ನು ಹೊರತುಪಡಿಸಿ ಈ ಮೂವರಲ್ಲಿ ಹೆಸರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಿಲ್ಲ ಅನ್ನೋ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ಚರ್ಚೆ ಆಗ್ತಾ ಇದೆ. ಅದೇನೇ ಇದ್ರೂ ಕೂಡ ಇನ್ನು 3-4 ಗಂಟೆಗಳಲ್ಲಿ ಅಂತಿಮವಾದಂತಹ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಇಲ್ಲ ಒಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ BS ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರ ಪರವಾನೆ ಒಲವು ಅಂತ ಬರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಕಳೆದ 2 ವರ್ಷಗಳ ಕಾಲ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಡಳಿತವನ್ನು ನಡೆಸಿದ್ದಾರೆ. ಬರುವಂತ ದಿನಗಳಲ್ಲೂ ಕೂಡ ವಿಧಾನಸಭೆಯಲ್ಲಿ ವಿಪಕ್ಷವಾಗಿ ಸರ್ಕಾರದ ವೈಫಲ್ಯವನ್ನು ಎತ್ತಿಡಿತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರು ಬೊಮ್ಮಾಯಿ ಹೆಸರನ್ನೇ ಸೂಚಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಕುತೂಹಲ ಮೂಡಿಸಿರುವಂತದ್ದು ಯಾರಾಗ್ತಾರೆ ವಿಪಕ್ಷ ನಾಯಕ ಅನ್ನುವಂಥದ್ದು. ಇನ್ನು 2-3 ಗಂಟೆಗಳಲ್ಲಿ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ ಅಂತ ಹೇಳ್ಬೋದು. ಶ್ರುತಿ. ಓಕೆ ಕೃಷ್ಣ, ಥ್ಯಾಂಕ್ ಯು. ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ. ತೆರಿಗೆಯಲ್ಲಿ GST ಇತ್ತು, ಈಗ ನೋಡಿದ್ರೆ YST ತೆರಿಗೆಯಾಗಿದೆ. YST ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯತೀಂದ್ರ ಅವರ ಹಸ್ತಕ್ಷೇಪದಿಂದ ಅಂತ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಟೀಕೆಯನ್ನ ಮಾಡಿದ್ದಾರೆ. ಎಷ್ಟು ದಿನ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರದವರು GST ಅನ್ನ ಜಾರಿಗೆ ತಂದ್ರು, ಈಗ YST ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ರಾಜ್ಯದಲ್ಲಿ. YST ಅಂದ್ರೆ ಏನು ಅಂದ್ರೆ ಅಲ್ಲಿ ಒಂದ್ ಕಡೆ ಯತೀಂದ್ರ ಹಾಗೆ ಸಿದ್ದರಾಮಯ್ಯನವರ ಟ್ಯಾಕ್ಸ್ ಅಂತ ಹೇಳಿ ಅದನ್ನ ಬಹಳ ಮಾರ್ಮಿಕವಾಗಿ ಹೆಸರನ್ನ ಕೂಡ ಬಿಟ್ಕೊಡದೆ ಮಾರ್ಮಿಕವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಅವರು. ಈಗ ಇಲ್ಲಿ ಮತ್ತೊಂದು ಕಡೆಗೆ VST ಅಂತ ಹೇಳಿ ಬಿಜೆಪಿಯ ರವಿಕುಮಾರ್ ಮಾತ್ರ ಹೇಳಿದ್ದಾರೆ. ಒಂದ್ ಕಡೆ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಬಿಜೆಪಿಯವರು ಕೂಡ ಸಾಲಾಗಿ ಇಲ್ಲಿ ದನಿಗೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. VST ಅಂತ ಬಿಜೆಪಿಯ ನಾಯಕ ರವಿಕುಮಾರ್ ಹೇಳೋದ್ರ ಮುಖಾಂತರ ವೇಣುಗೋಪಾಲ್ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಹೇಳಿ ಹೊಸ ಅಬ್ರಿವೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದಾರೆ ಹೊಸದಾಗಿ. ಸಿದ್ದರಾಮಯ್ಯ ATMಗೆ ಹಣ ಹಾಕ್ತಾರೆ, ವೇಣುಗೋಪಾಲ್ ಡ್ರಾ ಮಾಡ್ತಾರೆ ಅಂತ ಹೇಳಿ ರವಿಕುಮಾರ್ ಅವರು ಕೂಡ ಸರ್ಕಾರದ ಕಾಲೆಳೆಯೋ ಕೆಲಸ ಮಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ GST ಅನ್ನೋದು ಬಂತು. ಈಗ ಈ ಸರ್ಕಾರದಲ್ಲಿ ಅದೆಂಥದ್ದು YST ಅಂತ ತೆರಿಗೆ ಶುರುವಾಗಿದೆಯಂತೆ. ಅದೆಲ್ಲ ಚರ್ಚೆ ಆಗಬೇಕಲ್ಲ. ಈಗ ದೇಶದಲ್ಲಿ GST ಬಂತು, ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರದಲ್ಲಿ YST ಅಂತ ಬಂದಿದೆಯಂತ ತೆರಿಗೆ. ಅದು ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲಪ್ಪ, ಅದಕ್ಕೆ YST ಅಂದ್ರೆ ಯಾರ ಜನ ಹೊರಗಡೆ ಜನ ಮಾತಾಡ್ತಾರೆ. YST ಟ್ಯಾಕ್ಸ್ ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. ನೋಡೋಣ, ಜನ ಮಾತಾಡೋದು ಹೇಳಬೇಕಲ್ಲ. ಹೊರಗಡೆ ಜನ ಏನ್ ಮಾತಾಡ್ತಾ ಇದ್ದಾರೆ, ಇವ್ರು ಸರ್ಟಿಫಿಕೇಟ್ ಏನ್ ಕೊಡ್ತಾ ಇದ್ದಾರೆ, ಅದು ಪ್ರಸ್ತಾಪ ಮಾಡಲೇಬೇಕಲ್ಲ. ಮಾಡೋಣಂತೆ. ನನಗೇನು ಇದರಲ್ಲಿ ಏನು ಮುಜುಗರ ಇಲ್ಲ. ನಾನು ನೈತಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ಯಾವನ ಹತ್ರ 5 ರೂಪಾಯಿ ತಗೊಳ್ಳದೆ ಟ್ರಾನ್ಸ್ಫರ್ನ ಮಾಡ್ತಕ್ಕಂಥ ಇದು ಒಂದು ಜವಾಬ್ದಾರಿ ನಾನು ನಿರ್ವಹಿಸಿದ್ದೇನೆ. ನನಗೆ ಈ ನೈತಿಕತೆ ಇಟ್ಕೊಂಡಿದ್ದೀನಿ. ನಾನು ಯಾತಿಗೆ ಮಾತಾಡೋದಕ್ಕೆ ಭಯ ಬೀಳಲಿ. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಈ YST ಏನಿದೆ, ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಏನ್ ಹೇಳಿದ್ದಾರೆ ಅದು ನಿಜ. ನನಗೆ ಇನ್ನೂ ಒಂದು ಟ್ಯಾಕ್ಸ್ ಗೊತ್ತಿದೆ. ಅದೇನು ಅಂತ ಹೇಳಿದ್ರೆ ಬರೀ YST ಅಲ್ಲ, VSTನೂ ಕೂಡ ಇದೆ. ಏನು VST ಅಂತ ಹೇಳಿದ್ರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಟ್ಯಾಕ್ಸ್. ಸಿದ್ದರಾಮಯ್ಯ ಅವರು ಟ್ಯಾಕ್ಸ್ ಅನ್ನ ಹಾಕಿರೋದನ್ನ ಕೇಂದ್ರದಲ್ಲಿ ವೇಣುಗೋಪಾಲ್ ಅವರು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಕೇಂದ್ರದ ಕಾಂಗ್ರೆಸ್ಸಿನ ಪಾಲಿಗೆ ಇದು VST. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯನವರಿಗೆ STS ಅಂದ್ರೆ ಸೋಮಶೇಖರ್ ಅವರು ಬಹುಪರಾಕ್ ಹಾಕಿದ್ರು. ಸಿಎಂ ಅವರನ್ನ ಹಾಡಿ ಹೊಗಳಿದ್ದಾರೆ ST ಸೋಮಶೇಖರ್ ಅವರು. ಸಿದ್ದರಾಮಯ್ಯನವರು ಯಾವತ್ತಿದ್ರೂ ನನ್ನ ಮನಸ್ಸಿನಲ್ಲೇ ಇರ್ತಾರೆ ಅಂತ ಹೇಳಿ ST ಸೋಮಶೇಖರ್ ಅವರು ಕಾರ್ಯಕ್ರಮದ ವೇದಿಕೆಯೊಂದರಲ್ಲಿ ಮುಖ್ಯಮಂತ್ರಿಗಳನ್ನ ಹಾಡಿ ಹೊಗಳಿದ್ದಾರೆ. ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರೂ ಕೂಡ ಅದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ, ಅದು ಬೇರೆ ಇದು ಬೇರೆ, ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಇರ್ತಾರೆ ಸಿದ್ದರಾಮಯ್ಯನವರು. 2013ರಿಂದ 2018ರವರೆಗೆ ನಾನು ಕಾಂಗ್ರೆಸ್ನ ಶಾಸಕನಾಗಿದ್ದೆ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪಕ್ಷಾಂತರ ಆಗಿರೋದು ಬೇರೆ,
ನನ್ನ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಇದ್ದಾರೆ ಅಂತ ಹೇಳಿ ಸೋಮಶೇಖರ್ ಅವರು ಬಹಿರಂಗ ವೇದಿಕೆಯಲ್ಲೇ ಸಿದ್ದರಾಮಯ್ಯನವರನ್ನ ಹಾಡಿ ಹೋಗಲಿದ್ದಾರೆ. ಈ ಕಾರ್ಯಕ್ರಮವನ್ನು ಉಪಯೋಗಿಸಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಯಾವತ್ತೂ ಕೂಡ ಮರೆತಿರಲಿಲ್ಲ. ಕರ್ನಾಟಕದಲ್ಲಿ ಹೇಳಿದಂತೆ ನಡೆದಕ್ಕಂತ ನುಡಿದಂತೆ ನಡೀತಕ್ಕಂಥ ಅಪರೂಪದ ರಾಜಕಾರಣಿ, ದ್ವೇಷದ ರಾಜಕಾರಣವನ್ನು ಮಾಡದೆ ಯಾವತ್ತೂ ಕೂಡ ಬಡಜನರ ಸೇವೆಯನ್ನು ಮಾಡ್ತಕ್ಕಂಥ, ಯಾವತ್ತೂ ಒಂದು ಬಾಯಿಲಿ ಅವರು ಹೇಳ್ತಾರೆ ಅದು 100ಕ್ಕೆ 100 ಇಂಪ್ಲಿಮೆಂಟ್ ಆಗ್ತದೆ ಇರ್ತಕ್ಕಂಥದ್ದೇ. ಇವತ್ತು ಕರ್ನಾಟಕದ ಜನತೆಯ ನಾಡಿ ಮಿಡಿತ ಗೊತ್ತಿದೆ. ಕರ್ನಾಟಕದ ಜನತೆಗೆ ಏನೆಲ್ಲ ಸಹಾಯ ಮಾಡಬೇಕು, ಯಾರಿಗೆಲ್ಲ ಏನೆಲ್ಲ ಸಹಾಯ ಮಾಡಿದ್ರೆ ಈ ಕರ್ನಾಟಕದ ಜನತೆಯನ್ನು ನೆನೆಸ್ಕೊಳ್ತಾರೆ ಅಂತಕ್ಕಂಥದ್ದು ಅವರಿಗೆ 100ಕ್ಕೆ 100 ಸಂಪೂರ್ಣ ಮಾಹಿತಿ ಇದೆ. ಅದಕ್ಕೋಸ್ಕರ ಕರ್ನಾಟಕದ ಜನತೆ ಇವತ್ತು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿದ್ದಾರೆ. ಕರ್ನಾಟಕದ ಜನತೆಯ ಋಣವನ್ನು ತೀರಿಸತಕ್ಕಂತ ಮುಂದಿನ ದಿವಸಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಗ್ಯಾರಂಟಿಗಳ ಪರಿಣಾಮ ಇನ್ನಾರು ತಿಂಗಳಲ್ಲಿ ಗೊತ್ತಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಹೆಗ್ಡೆ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಈಗೇನು ಉಚಿತವಾಗಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ, ಇದರ ಪರಿಣಾಮ ಈಗ ಗೊತ್ತಾಗಲ್ಲ. ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಇನ್ನು 6 ತಿಂಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಹೇಳಿದ್ದಾರೆ. ಶ್ರಮದಿಂದ ಹಣ ಪಡಿಬೇಕೆ ಹೊರತು ದಾನದಿಂದ ಅಲ್ಲ. ಸರ್ಕಾರದವರು ಅಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಡ್ಲೇಬೇಕು ಅಂತ ಅಂದ್ರೆ ವಿದ್ಯೆ ದಾನವಾಗಿ ಕೊಡ್ಲಿ ಅಥವಾ ಆರೋಗ್ಯವನ್ನ ಉಚಿತವಾಗಿ ಕೊಡ್ಲಿ. ಈ ರೀತಿಯಾಗಿ ಎಲ್ರಿಗೂ ಕೂಡ ಜನರಿಗೆ ಲಂಚ ನೀಡೋದು ಇಂಡೈರೆಕ್ಟ್ ಒಂದು ರೀತಿ ಲಂಚದ ರೀತಿಯಲ್ಲೇ ಇದು ಸರಿಯಲ್ಲ ಅಂತ ಹೇಳಿ ಸಂತೋಷ್ ಹೆಗ್ಡೆ ಹೇಳಿದ್ದಾರೆ. ಖಂಡಿತವಾಗಿಯೂ ಇದರ ಪರಿಣಾಮ ಒಂದು 6 ತಿಂಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಮಹಿಳೆಯರೆಲ್ಲ ದಿನನಿತ್ಯ ಬಸ್ಸಲ್ಲೇ ಹೋಗ್ತಾ ಇದ್ರೆ ಗಂಡಸರು ಬೇರೆ ಬಸ್ಸಲ್ಲಿ ಹೋಗ್ಬೋದು ಅಂತ ನನಗೆ ಕಾಣಿಸ್ತದೆ. ಇದೇ ರೀತಿ ಮತ್ತು ಕುಟುಂಬದಲ್ಲೂ ಕೂಡ ಅತ್ತೆ ಸೊಸೆ ನಡುವೆ ಕೂಡ ಜಗಳಗಳಾಗಬಹುದು. ಮತ್ತು ಇದರ ಆರ್ಥಿಕ ಪರಿಸ್ಥಿತಿ ಅಂತೂ ಭಾಳ ಗಂಭೀರವಾಗಿ ಆಗಬಹುದು. ಇವಾಗಲೇ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಮಾಡಿದ್ದಾರೆ ಮತ್ತು ಅದರ ಪ್ರೊಡಕ್ಷನ್ ಭಾಳ ಕಮ್ಮಿ ಇದೆ. ಅದರಿಂದ ಈ ರೀತಿ ಗಿಫ್ಟ್ ಆಗಿ ಕೊಡುವುದು ನನ್ನ ಅನಿಸಿಕೆಯಲ್ಲಿ ಇದರಿಂದ ಏನು ಪ್ರಯೋಜನ? ವ್ಯಕ್ತಿ ತನ್ನ ಸೇವೆಯಿಂದ ತಮ್ಮ ಶ್ರಮದಿಂದ ಹಣ ಪಡ್ಕೊಳ್ಬೇಕು ಹೊರತು ಈ ರೀತಿ ದಾನ ಗೀನ ಪಡ್ಕೊಳ್ಳೋದು ಸರಿಯಲ್ಲ. ಸರ್ಕಾರದವರ ಜವಾಬ್ದಾರಿ ವಿದ್ಯೆ ಫ್ರೀಯಾಗಿ ಕೊಡುವುದು ಮತ್ತು ಆರೋಗ್ಯದ ವಿಚಾರದಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸಲಿ ಅವರು. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥ ಸೌಲಭ್ಯಗಳು, ಶಾಲೆಗಳಲ್ಲಿ ಇರುವಂಥ ಸೌಲಭ್ಯಗಳನ್ನು ಜಾಸ್ತಿ ಮಾಡಲಿ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯರ ಜಗಳಕ್ಕೆ ಶಾಲೆಯೇ ಖಾಲಿ ಆಗ್ತಾ ಇದೆ. ಶಿಕ್ಷಕಿಯರ ಜಗಳದಿಂದ ಬೇಸತ್ತು ವಿದ್ಯಾರ್ಥಿಗಳು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಟಿಸಿ ತಗೊಂಡು ಹೋಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಸೊಣಂದೂರು ಸರ್ಕಾರಿ ಶಾಲೆಯಲ್ಲಿ ಆಗ್ತಾ ಇರುವಂತಹ ಅವಾಂತರ ಇದು. 75 ವರ್ಷಗಳ ಇತಿಹಾಸ ಇದೆ ಈ ಸೊಣಂದೂರು ಶಾಲೆಗೆ. 1ರಿಂದ 7ನೇ ತರಗತಿವರೆಗೆ 37 ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಆದ್ರೆ 3 ಶಿಕ್ಷಕಿಯರ ನಡುವೆ ಆಗಾಗ ಪದೇ ಪದೇ ಜಗಳ ಆಗ್ತಾ ಇದೆಯಂತೆ. ಈ ರೀನಾ, ಟೀನಾ, ಜೆಸಿಂತಾ ಅಂತ ಹೇಳಿ ಶಿಕ್ಷಕಿಯರ ಹೆಸರುಗಳು. ಇವ್ರು 3 ಜನ ಬಿಟ್ಟು ಬಿಡದೆ ಆಗಾಗ ಜಗಳ ಆಡ್ತಿದ್ರಂತೆ. ಇವ್ರ ಜಗಳದಿಂದ ಬೇಸತ್ತಂತಹ 37 ವಿದ್ಯಾರ್ಥಿಗಳು ಈ ಸ್ಕೂಲ್ ಸವಾಹಸವೇ ಬೇಡ ಅಂತ ಹೇಳಿ ಬೇರೆ ಕಡೆಗೆ ಹೋಗಿದ್ದಾರೆ. ಸಡನ್ ಆಗಿ ಈ ಟೀಚರ್ ಅವರ ಕಚ್ಚಾಟ, ಮಕ್ಕಳಿಗೆ ಹೊಡೆಯುವುದು ಬಡಿಯುವುದೆಲ್ಲ ಮಾಡಿದ ನಂತರ ಇಲ್ಲಿಂದ ಮಕ್ಕಳು ನಾವಿನ್ನ ಆ ಶಾಲೆಗೆ ಹೋಗುದಿಲ್ಲ ಅಂತ ಹೇಳಿದ್ರು. ಈಗ ಈ ಶಾಲೆ 0 ಪಾಯಿಂಟ್ ಬಂದು ನಿಂತಿದೆ ಇಲ್ಲಿ. ಈಗ ನಾವು ಈ ಶಾಲೆ ಉಳಿವಿನ ಪ್ರಶ್ನೆಗಾಗಿ ನಾವು ಹಳೆ ವಿದ್ಯಾರ್ಥಿ ಒಟ್ಟಾಗಿ AV ಫೌಂಡೇಶನ್ ಅವರನ್ನು ನಾವು ನಿಲ್ಲಿಸಿದೆವು ಸ್ವಲ್ಪ ಸಮಯದ ಮಟ್ಟಿಗೆ. ಯಾಕಂತ ಹೇಳಿದ್ರೆ ನಮಗೆ AV ಫೌಂಡೇಶನ್ ಬೇಕು. ಆದರೂ ಅವ್ರು ಬಂದು 1-2 ಸಲ ಫೀಲ್ಡ್ ಎಲ್ಲ ಮಾಡಿದ್ರು. ಫೀಲ್ಡ್ ಮಾಡಿ ಈಗ ಅವರ ಮೇಲೆ ಪುನಃ ಇಲ್ಲಿ ಕಂಪ್ಲೇಂಟ್ ಮಾಡಿ, ಮೊನ್ನೆ BO ಆಫೀಸಲ್ಲಿ ಕೂಡ ಹಾಗೆ ಇವರು ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಇದು AV ಅವರು ಬಂದ ನಂತರ ಹೀಗೆಲ್ಲ ಆಯ್ತಂತ.